500,000 ನೋಟನ್ನ ಕೇಂದ್ರ ಸರ್ಕಾರ ಹಿಂಪಡೆದಿರುವಂತಹ ನಿರ್ಧಾರಕ್ಕೆ ಭಾರಿ ವಿಶ್ವಾಸ ವ್ಯಕ್ತವಾಗ್ತಾ ಇದೆ, ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇದನ್ನ ಖಾತ್ರಿಪಡಿಸ್ತಾ ಇದೆ ಹಫಿಂಗ್ಟನ್ ಪೋಸ್ಟ್, ಬಿಸಿನೆಸ್ ವರ್ಲ್ಡ್, ಸಿ ವೋಟರ್ ಸಂಸ್ಥೆ ಜಂಟಿಯಾಗಿ ನಡೆಸಿದಂತಹ ಸಮೀಕ್ಷೆ. ಅದನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನವೆಂಬರ್ 21ರಂದು 252 ಲೋಕಸಭಾ ಕ್ಷೇತ್ರಗಳ ಗ್ರಾಮೀಣ, ಪಟ್ಟಣ, ನಗರಗಳಲ್ಲಿ ನೋಟ್ ಬ್ಯಾನ್ ಜನ ಏನಂತಾರೆ ಅನ್ನೋದ್ರ ಬಗ್ಗೆ ಸಮೀಕ್ಷೆಯನ್ನು ನಡೆಸಲಾಗಿತ್ತು. ಒಟ್ಟು 1212 ಮಂದಿ ಮುಂದೆ ಅನೇಕ ಪ್ರಶ್ನೋತ್ತರಗಳನ್ನು ಇಟ್ಟು ಉತ್ತರವನ್ನು ಪಡೆಯಲಾಗಿತ್ತು. ಈ ಸಮೀಕ್ಷೆಯಲ್ಲಿ ಜನಾಭಿಪ್ರಾಯ ವ್ಯಕ್ತವಾಗಿದೆ. ನೋಟ್ ಬ್ಯಾನ್ಗೆ ದೇಶಾದ್ಯಂತ ಭಾರಿ ಸಪೋರ್ಟ್ ಕೂಡ ವ್ಯಕ್ತವಾಗಿದೆ. ಸಿ ವೋಟರ್ ಸಮೀಕ್ಷೆಯಲ್ಲಿ ಮೋದಿ ಕ್ರಮಕ್ಕೆ ಜನರು ಜೈಕಾರವನ್ನು ಹಾಕಿದ್ದಾರೆ. ಈ ಸಮೀಕ್ಷೆಯಲ್ಲಿ ವ್ಯಕ್ತವಾದ ಜನಾಭಿಪ್ರಾಯವನ್ನ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ HR ರಂಗನಾಥ್ ಬೆಳಿಗ್ಗೆ ನ್ಯೂಸ್ ಕೆಫೆಯಲ್ಲಿ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಸಮೀಕ್ಷೆಯಲ್ಲಿ ವ್ಯಕ್ತವಾದ ಜನಾಭಿಪ್ರಾಯವನ್ನ ನಾವೀಗ ನೋಡೋಣ. ಸಮೀಕ್ಷೆಯಲ್ಲಿ ಮೊದಲು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಟು ರದ್ದು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ತುಂಬ ಒಳ್ಳೆ ನಡೆ, ಚೆನ್ನಾಗಿ ಜಾರಿಗೆ ಬಂದಿದೆ ಅನ್ನೋದು 66% ಜನ ಇದ್ದರೆ, ಕೆಟ್ಟದಾಗಿ ಜಾರಿಗೆ ಬಂದಿದೆ ಆದರೆ ಒಳ್ಳೆ ನಡೆ ಅಂತಾರೆ 27% ಜನ. ಕೆಟ್ಟ ನಡೆ, ಕೆಟ್ಟದಾಗೇ ಜಾರಿಯಾಗಿದೆ ಅನ್ನೋದು ಭಾಳ ಅತ್ಯಂತ ಕಡಿಮೆ, ಶೇಕಡಾವಾರು 4 ಚಿಲ್ಲರೆ ಅಷ್ಟೇ. ನನಗೆ ಗೊತ್ತಿಲ್ಲ ಅನ್ನೋರು 1.5%. ಈ ಗೊತ್ತಿಲ್ಲ ಅನ್ನೋರ ಬಗ್ಗೆ ನನಗೆ ಭಾಳ ಆಶ್ಚರ್ಯ ಇದೆ. ಯಾಕಂದರೆ ಗೊತ್ತಿಲ್ಲ ಅನ್ನೋರು ಈ ಲೋಕದಲ್ಲಿದ್ದಾರೋ, ದುಡ್ಡನ್ನು ಬಳಸ್ತಾರೋ ಬಳಸಲ್ವೋ, ಅಥವಾ ಅಷ್ಟು ದೂರ ಇದ್ದಾರೋ ನಮ್ಮ ನಾರ್ಮಲ್ ಜೀವನದಿಂದ ಅನ್ನೋದು ಒಂದು ಪಾಯಿಂಟ್. ನೆಕ್ಸ್ಟ್, ನೋಟು ನಿರ್ಧಾರದಿಂದ, ರದ್ದು ನಿರ್ಧಾರದಿಂದ ತೊಂದರೆ ಆಗಿದ್ದು ಯಾರಿಗೆ ಅನ್ನೋ ಕುತೂಹಲದ ಪ್ರಶ್ನೆ. ಭಾಳ ಜನ ಅಂತ ಇರೋದು ಶ್ರೀಮಂತರಿಗೆ ಬಿತ್ತು ಹೊಡ್ತಾ ಇದರಲ್ಲಿ ಅಂತಾರೆ, ಬಡವರಿಗೆ ಬಿತ್ತು ಅನ್ನೋದು 35%. ಹಾಗೆ ನೋಡಿದ್ರೆ ಎರಡಕ್ಕೂ ಭಾಳ ದೊಡ್ಡ ವ್ಯತ್ಯಾಸ ಇಲ್ಲ. ಬಡವರು ಶ್ರೀಮಂತರಿಗೆ ಇಬ್ಬರಿಗೂ ಹೊಡೆದಿದೆ ಸಾರಿ ಏಟು ಅನ್ನೋದು 16%. ಗೊತ್ತಿಲ್ಲ ಅನ್ನೋರು ಎಗೈನ್ 3.6. ಶ್ರೀಮಂತರಿಗೆ ಬಿದ್ದಿದೆ ಅನ್ನೋದು ಮತ್ತು ಬಡವರಿಗೆ ಬಿದ್ದಿದೆ ಅನ್ನೋದು ಒಂದು ರೀತಿ ಹತ್ತತ್ರನೇ ಇದ್ದಾರೆ. ಇರಲಿ, ನೋಟು ರದ್ದು ಜಾರಿ ಬಗ್ಗೆ ಏನಂತೀರಿ? ಮೂಲ ಪ್ರಶ್ನೆ. ಚೆನ್ನಾಗಿದೆ ಅಂತ ಯಾರು ಚೆನ್ನಾಗಿಲ್ಲ ಅನ್ನಕ್ಕಾಗತ್ತೆ? ಓಕೆ ಸರ್ ಅಂತ 24%. ಇದು ಕಾಚಡ ಇದು ಚೆನ್ನಾಗಿಲ್ಲ ಇದು ಅಂತ ಅನ್ನೋರು ಒಂದು 7% ಹೆಚ್ಚು ಕಡಿಮೆ. ಕೆಟ್ಟದಾಗಿದೆಯಪ್ಪ ಇದು ಅನ್ನೋದೊಂದು 6%, 5.5. ಗೊತ್ತಿಲ್ಲ ಅನ್ನೋರು 0.7. ಹಾಗೆ ನೋಡಿದ್ರೆ ಚೆನ್ನಾಗಿದೆ ಅಂತಲೇ ದೇಶ ಬಯಸ್ತಾ ಇದೆ ಅನ್ನೋದು ನಮಗೂ ಅರಿವಿದೆ. ಆದರೆ ಜನ ಹೇಳ್ತಾ ಇರೋದು ಅದ್ಭುತವಾದ ಯೋಜನೆ, ಆದರೆ ಜಾರಿಗೆ ತರುವಾಗ ಒಂದಷ್ಟು ಎಚ್ಚರಿಕೆ ಇರಬೇಕಿತ್ತು ಅನ್ನೋದು ಜನರ ಅಭಿಪ್ರಾಯ. ಇರಲಿ, ನಿಮ್ಮ ಮೇಲೆ ವೈಯಕ್ತಿಕವಾಗಿ ಪರಿಣಾಮ ಬೀರಿದೆಯಾ ಅನ್ನೋದು ಇನ್ನೊಂದು ಪ್ರಶ್ನೆ. ಯಾವುದೇ ಸಮಸ್ಯೆ ಆಗಿಲ್ಲ ಅನ್ನೋದು ಒಂದು 33%. ತೊಂದರೆ ಜಾಸ್ತಿ ಆದರೂ ನಿಭಾಯಿಸಬಹುದು ಅನ್ನೋರು ಒಂದು 16% ಜನ. ನಿಭಾಯಿಸಕ್ಕೆ ಆಗದಂತಹ ದುರಂತ ಇದು ಅನ್ನೋರು 12%. ಅದೇ ಡೇಂಜರಸ್. ಯಾಕಂದರೆ ಒಂದು ಸರ್ಕಾರಕ್ಕೆ ಈ ಕ್ಯಾಟಗರಿ, ಈ ವರ್ಗ ಏನಿದೆ ಪ್ರವರ್ಗ, ಅದೇ ಡೇಂಜರಸ್, ನಿಭಾಯಿಸಕ್ಕೆ ಆಗದ ದುರಂತ. ಇನ್ನು ಮಿಕ್ಕಿದ್ದೆಲ್ಲ ಮ್ಯಾನೇಜಬಲ್ಲು ಪರ್ಸೆಂಟೇಜ್ಗಳು ಲೆಕ್ಕ ಇಟ್ಕೊಂಡ್ರೆ ನೀವು. ಹಾಗಾದರೆ ಆ ದುರಂತ ಅನ್ನೋರು ಏನು ಹೇಳ್ತಾರೆ ಅನ್ನೋದು ನೋಡೋಣ. ಯೋಜನೆ ಕೈ ಕೊಟ್ಟುಬಿಡ್ತಾ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಾ ಅನ್ನೋದು ಇನ್ನೊಂದು ಪ್ರಶ್ನೆ ಆಗಿತ್ತು. ಹೌದು ಅಂತ ಎಕ್ಸಾಕ್ಟ್ಲಿ ದಿ ಪಾಯಿಂಟ್ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿರೋದು. ಯೋಜನೆ ಅದ್ಭುತ, ಯಾರಿಗೂ ಬೇಸರವಿದ್ದಂಗಿಲ್ಲ. ಆದರೆ ಇನ್ನೂ ಚೆನ್ನಾಗಿ ಮಾಡಬೇಕಿತ್ತಾ, ಮಾಡಬಹುದಿತ್ತಾ ಅನ್ನೋದು ಪ್ರಶ್ನೆ. ಇಲ್ಲ ಅನ್ನೋರು 22, ಹೌದು ಅನ್ನೋರು 73% ಲೆಕ್ಕ ಹಾಕೊಳ್ಳಿ. ಅಲ್ಲಿಗೆ ಜನರ ಭಾವನೆ ಏನು ಅನ್ನೋದನ್ನು ಆಡಳಿತದಲ್ಲಿರುವವರು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಬಿಟ್ಟು ದಾಟಿ ಹೋಗಿ ಇದನ್ನು ಯೋಜನೆ ಚೆನ್ನಾಗಿತ್ತು, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅನ್ನೋ ಪ್ರಶ್ನೆ ಕೇಳದವನ್ನೆಲ್ಲ ರಾಷ್ಟ್ರದ್ರೋಹಿ ಅನ್ನೋ ಟೈಪ್ ಮಾತಾಡಿದ್ರೆ ನಿಮ್ಮನ್ನೇ ದೇಶದ್ರೋಹಿ ಎಂದುಬಿಟ್ಟು ಮನೆಗೆ ಕಳಿಸ್ತಾರೆ ಅಷ್ಟೇ ಜನ ಒಂದಿನ. ಆಲ್ ರೈಟ್, ಈ ಪ್ರಯತ್ನಕ್ಕೆ ಇಷ್ಟೆಲ್ಲ ಶ್ರಮ ಪಡುವಷ್ಟು ಬೆಲೆ ಇದೆಯಾ? ಪರ್ಫೆಕ್ಟ್ ಇದು ಹೌದು. 84% ಜನ ಹೇಳ್ತಾರೆ ಹೌದು, ಇದನ್ನು ನಾವು ಇಷ್ಟು ಶ್ರಮ ಪಡಲೇಬೇಕು, ಬೇರೆ ದಾರಿ ಇಲ್ಲ ಅನ್ನೋದು ಜನರ ಅಭಿಪ್ರಾಯ. ಗೊತ್ತಿಲ್ಲ ಅನ್ನೋರು ಬಿಟ್ಬಿಡಿ 2%. ಒಂದು ವೇಳೆ ಮೋದಿ ಒತ್ತಡಕ್ಕೆ ಮಣಿದು ನೋಟು ನಿಷೇಧವನ್ನು ಹಿಂದಕ್ಕೆ ಪಡ್ಕೊಂಬಿಟ್ರೆ ಭಾಳ ಜನ ಕಾಯ್ತಿರಬೇಕು. ಅಯ್ಯಯ್ಯೋ, ಏನಾದರೂ ಹಾಗೆ ಹಿಂದಕ್ಕೆ ಪಡೆದ್ಬಿಟ್ರೆ ಯಾವ್ಯಾವ ದೇವಸ್ಥಾನದಲ್ಲಿ ಉಂಡಿ ತುಂಬ್ಕೊಂಡು ಹೋಗ್ಬಿಡುತ್ತೋ. ಅಪ್ಪ ಗಣೇಶ, ಅಪ್ಪ ಮಂಜುನಾಥ ಕಾಪಾಡದೆ ನಮ್ಮನ್ನು ಈ ಸರಿಗೆ ಬಚಾವ್ ಅಂದ್ಬಿಟ್ಟು ದುಡ್ಡು ಹಾಕ್ತಾರೋ ಏನೋ. ಆದರೆ ಜನ ವಾರ್ನಿಂಗ್ ಕೊಡ್ತಿದ್ದಾರೆ, ಏನಾದರೂ ಹಾಗೆ ಮಾಡಿದ್ರೆ ನಿಮ್ಮ ಬೆಂಬಲ ಕುಸಿಯತ್ತೆ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅಂತ. ಮೋದಿಗೆ ಸಿಕ್ಕ ಬೆಂಬಲ ಹೆಚ್ಚತ್ತೆ, ಉಳಿಸ್ಕೊಂಡ್ರೆ ಯಾವ ಪರಿಣಾಮನೂ ಬೀರಲ್ಲ ಅಂತಿದ್ದಾರೆ. ದ್ಯಾಟ್ಸ್ ಓಕೆ. ಮುಂಬರುವ ಚುನಾವಣೆಯಲ್ಲಿ ಇದು BJPಗೆ ನೆರವಾಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಹೌದು ಅಂತಾರೆ 70%. ನ್ಯಾಚುರಲ್, ಒಂದು ಒಳ್ಳೆ ಕಾರ್ಯ ಆಗಿ ಅದು ಅದ್ಭುತವಾಗಿ ಜಾರಿಗೆ ಬಂದು ಅದರ ಫಲಾಫಲಗಳು ಜನರನ್ನು ತಲುಪುತ್ತಾ ಇದೆ ಅಂತ ಅನ್ನಿಸಿದರೆ
ಆಗ ಸಹಜವಾಗಿ ಜನ ಆ ಪಕ್ಷದ ಕಡೆಗೆ ಹೋಗ್ತಾರೆ. ಅದು ಎಲ್ಲ ದೇಶಗಳಲ್ಲಿ ಎಲ್ಲ ಸಮಾಜಗಳಲ್ಲಿ ಕಾಣಿಸಬೇಕಾದಂಥ ಅಂಶ. ಇಲ್ಲೂ ಹಾಗೆ ಕಾಣಿಸ್ತಾ ಇದೆ. ಆದರೆ ಇನ್ನಷ್ಟು ದಿನ ದೀರ್ಘಕಾಲ ಈ ಕಾಟಾನ ಎಳೆದು ಮಾಡಿದ್ರೆ ಆಗ ನೀವು ಪಡೆದುಕೊಂಡಿರುವ ಒಳ್ಳೆ ಫೀಲಿಂಗ್ ಏನಿದೆ, ಭಾವನೆ ಎಲ್ಲ ಕರಗೋಗ್ಬಿಡುತ್ತೆ. 69 ಬಂದ್ಬಿಡುತ್ತೆ ಅಷ್ಟೇ. ಹಳೆ ನೋಟು ಬ್ಯಾನ್ ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ ಹಾಗೂ ಭಯೋತ್ಪಾದನೆ ವಿರುದ್ಧ ಒಂದು ರೀತಿಯ ಸಮರವನ್ನೇ ಸಾರಿರುವ ಪ್ರಧಾನಿ ತಮ್ಮ ದಿಟ್ಟ ನಡೆಯನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಇದು ಕೇವಲ ಆರಂಭ ಮಾತ್ರ ಅಂದಿರೋ ಪ್ರಧಾನಿ ಮತ್ತಷ್ಟು ಸುಧಾರಣೆ ತರುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಅದೇ ಇಂಪಾರ್ಟೆಂಟ್. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮದುವೆ ಕಾರ್ಯಗಳಿಗೆ ಹಣ ವಿತ್ಡ್ರಾ ಮಾಡೋದಕ್ಕೆ ವಿಧಿಸಲಾಗಿರುವಂತಹ ನಿಯಮಗಳನ್ನ ಸಡಿಲಿಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. RBI ವಿಧಿಸಿರುವಂತಹ ನಿಯಮಗಳ ಸಂಬಂಧ ಇವತ್ತು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ನಿಯಮಾವಳಿಗಳಲ್ಲಿ ಕೊಂಚ ಸಡಿಲಿಕೆ ಮಾಡಿ RBI ಹೊಸದಾಗಿ ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆ.